ಭೂಮಿ ಸೃಷ್ಟಿಯಾದಾಗಲೇ ಪ್ರತಿಯೊಬ್ಬ ಮನುಷ್ಯನು ಆನಂದಮಯವಾಗಿ ಬದುಕಲು ಬೇಕಾದ ಎಲ್ಲಾ ಪ್ರದೇಶಗಳನ್ನು ಪ್ರಕೃತಿ ಸೃಷ್ಟಿಸಿದೆ. ಆದರೆ ನಿಜವೇನೆಂದರೆ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ವಿಜಯಶಾಲಿಯಾಗಿಯೂ ಸಂತೋಷಕರವಾಗಿ ಬದುಕುವ ರೀತಿ ಬಹುದೊಡ್ಡ ಉದ್ಯಮಿಗಳಿಗೆ, ಕ್ರೀಡಾಶಾಲಿಗಳಿಗೆ, ನಟನಟಿಯರಿಗೆ ಮತ್ತು ರಾಜಕಾರಣಿಗಳಂತಹ ಕೆಲವರಿಗೆ ಮಾತ್ರವೇ ಇದು ಸಾಧ್ಯವಾಗಿದೆ. ಆದರೆ ನಮ್ಮ ಬದುಕೆಂಬುದು ನಮ್ಮ ದೈನಂದಿನ ಅಗತ್ಯಗಳಿಗೆ ಹೋರಾಡಬೇಕಾಗಿದೆ. ನಮ್ಮ ಕನಸುಗಳನ್ನು ಕಳೆದುಕೊಂಡು ಕಾಂಪ್ರಮೈಸ್ ಬದುಕನ್ನು ಸಾಗಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಸರಿಯಾದ ಪ್ರಯತ್ನವನ್ನು ಮಾತ್ರವೇ ಬಂಡವಾಳ ಮಾಡಿಕೊಂಡು ಜಗತ್ತಿನ ಎಲ್ಲಾ ರೀತಿಯ ಸಂತೋಷಗಳನ್ನು ಅನುಭವಿಸಲು ಯಾವುದಾದರೂ ದಾರಿ ಇದೆಯಾ ಎಂಬ ಪ್ರಶ್ನೆಗೆ ನಿರೀಕ್ಷೆ ಮಾತ್ರವೇ ಉತ್ತರವಾಗಿರುವ ಸಂದರ್ಭದಲ್ಲಿ ಅಲ್ಲ, ಇದೆ ಎಂಬುದು ಹೇಳುವಂತಹ ಒಂದೇ ದಾರಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾತ್ರ. ಈ ಅದ್ಭುತವಾದ ವ್ಯಾಪಾರದ ರೀತಿ ಬಗ್ಗೆ 1930ರಲ್ಲಿ ಡಾಕ್ಟರ್ ಕಾರ್ಲ್ ರೇನ್ಬರ್ಗ್ ರವರು ತಾನು ಕಂಡುಹಿಡಿದ ಫುಡ್ ಸಪ್ಲಿಮೆಂಟ್ ಪ್ರಾಡಕ್ಟ್ಸ್ ಅನ್ನು ಸಾಮಾನ್ಯ ವ್ಯಾಪಾರದ ರೀತಿಯಂತಿಲ್ಲದೆ ಬೇರೆ ರೀತಿಯಲ್ಲಿ ಜನರಿಗೆ ತಲುಪಿಸಿದರು. ಇದರ ಪರಿಣಾಮ ಈ ವ್ಯಾಪಾರ ರೀತಿಯು ಮೊತ್ತ ಮೊದಲು ಅಮೆರಿಕಾದಲ್ಲಿ ಆರಂಭವಾಗಿ ಕೆಲವು ಸಂಸ್ಥೆಗಳು ತಮ್ಮ ಗುಣಮಟ್ಟದ ಉತ್ಪನ್ನಗಳನ್ನು ನೇರವಾಗಿ ಕೆಲವರಿಗೆ ಪರಿಚಯಿಸಿದರು. ಅದರಲ್ಲಿ ತೃಪ್ತಿಗೊಂಡ ಗ್ರಾಹಕರು ಬಾಯಿ ಮಾತಿನ ಪ್ರಚಾರದ ಮೂಲಕ ಅವರ ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ಪರಿಚಯಿಸಿದರು. ಇದರ ಮೂಲಕ ಇದರಲ್ಲಿ ಸೇರಿದ ವಿತರಕರಿಗೆ ಲೆಕ್ಕವಿಲ್ಲದಷ್ಟು ಆದಾಯವನ್ನು ತಂದುಕೊಡುವ ವ್ಯಾಪಾರ ಜಗತ್ತಿಗೆ ಪರಿಚಯವಾಯಿತು. ಉದಾಹರಣೆಗೆ, ಒಬ್ಬ ಸಾಮಾನ್ಯ ಪೇಂಟರ್ ಈ ವ್ಯಾಪಾರದ ಮೂಲಕ ಕಲ್ಪನೆಯಲ್ಲೂ ಅಂದುಕೊಳ್ಳಲಾಗದ ಅದ್ಭುತ ಬದುಕನ್ನು ಬದುಕುತ್ತಿದ್ದಾರೆ. ಒಬ್ಬ ಸಾಧಾರಣ ವೆಲ್ಡರ್ ಜಗತ್ತಿನ ಎಲ್ಲಾ ಐಷಾರಾಮಗಳನ್ನು ಅನುಭವಿಸುತ್ತಿದ್ದಾರೆ. ಇವರುಗಳು ಮಾತ್ರವಲ್ಲದೆ ಇನ್ನೂ ಹಲವರು ಸಾಧಿಸುತ್ತಿದ್ದಾರೆ. ಇಂದು ಈ ವ್ಯಾಪಾರವೆಂಬುದು ವಿಶ್ವದಲ್ಲಿ 85 ವರ್ಷಗಳಿಗಿಂತಲೂ ಹೆಚ್ಚಾಗಿ 160 ದೇಶಗಳಿಗಿಂತಲೂ ಅಧಿಕ ದೇಶಗಳಲ್ಲಿ ಗೆಲುವಿನ ಮುನ್ನಡೆಯೊಂದಿಗೆ ಮಾತ್ರವಲ್ಲದೆ ಮಲ್ಟಿ ಬಿಲಿಯನ್ ಡಾಲರ್ ವ್ಯಾಪಾರವಾಗಿ ಅಭಿವೃದ್ಧಿಗೊಂಡಿದೆ. ಅಷ್ಟಲ್ಲದೆ ಪ್ರತಿ ವರ್ಷ ಈ ವ್ಯಾಪಾರದ ಮೂಲಕ ಹಲವು ಲಕ್ಷ ಕೋಟ್ಯಾಧಿಪತಿಗಳು ಜಗತ್ತಿನೆಲ್ಲೆಡೆ ಸೃಷ್ಟಿಯಾಗುತ್ತಿದ್ದಾರೆ. ಇದರಲ್ಲಿ ಹೆಚ್ಚಿನವರು ಮಹಿಳೆಯರಾಗಿ ಇರುವುದೇ ಇದರ ವಿಶೇಷ ಅಂಶ.